ಇನ್ನು ವೃಷಭ ರಾಶಿ ನೋಡೋಣ. ವೃಷಭ ರಾಶಿಯವರಿಗೆ ವಾರದಾದಿಯಲ್ಲಿ ತುಂಬ ಚೆನ್ನಾಗಿದೆ. ಹಣ, ಮಾತಿನ ಸಮೃದ್ಧಿ, ಸಹೋದರ ಸೇವಕರ ಸಹಕಾರ ತುಂಬ ಚೆನ್ನಾಗಿರುತ್ತದೆ. ವೃತ್ತಿಯಲ್ಲಿ ಅನುಕೂಲ ಸಹಕಾರಗಳಿದ್ದಾವೆ. ಸಾಲ ಶತ್ರುಗಳಿಂದ ಸ್ವಲ್ಪ ಮಟ್ಟಿಗೆ ವ್ಯಯ ಉಂಟಾಗೋ ಸಾಧ್ಯತೆ ಇದೆ. ಸಣ್ಣ ಪ್ರಮಾಣದಲ್ಲಿ ಏನೂ ತೊಂದರೆ ಇಲ್ಲ. ಕುಟುಂಬ ಸೌಖ್ಯ ಚೆನ್ನಾಗಿದೆ. ಮಾತು ಅಲ್ಲಿ ಗುರುಚಂದ್ರರು ಸೇರಿಬಿಟ್ರೆ ತುಂಬ ವಿಶಿಷ್ಟವಾದ ವಾಕ್ ಚಾತುರ್ಯ ಬಂದ್ಬಿಡ್ತದೆ. ಚಂದ್ರ ಮೃದುವಾಕ್, ಗುರು ಜೇನಿನಂಥ ಜಿಹ್ವಾ ಮೇ ಮಧುಮತ್ತಮ ಅಂತ ಮಂತ್ರದಲ್ಲಿ ಬರುತ್ತಲ್ಲ, ಜೇನಿಗೆ ನಾಲಿಗೆಗೆ ಜೇನು ಸವರಿದ್ರೆ ಯಾವ ರೀತಿಯಲ್ಲಿ ಸಿಹಿಯೋ ಹಾಗೆ ಮಾತುಗಳು ಸಿಹಿಯಾಗಿ ಅರಳುತ್ತೆ ಅಂತ. ಹೀಗಾಗಿ ತುಂಬ ಚೆನ್ನಾಗಿದೆ. ಮಾತಿನಿಂದ ಕಾರ್ಯ ಸಾಧನೆ ಚೆನ್ನಾಗಿದೆ. ಸಹೋದರ ಸಹಕಾರ ಇತ್ಯಾದಿ ಎಲ್ಲ ತುಂಬ ಚೆನ್ನಾಗಿದೆ. ವಾರದ ಆದಿ ನಿಮಗೆ ನಿಮ್ಮ ಪಾಲಿಗೆ ಚೆನ್ನಾಗಿದೆ. ಒಂದು ವಾರಾಂತ್ಯ ಗಮನಿಸ್ಕೊಂಡ್ರೆ ವಾರಾಂತ್ಯದಲ್ಲಿ ಚತುರ್ಥಾಧಿಪತಿ ವೀಕ್ ಆಗ್ತಾ ಇದ್ದಾನೆ. ಹೀಗಾಗಿ ಸ್ವಲ್ಪ ಮಟ್ಟಿಗೆ ದಾಂಪತ್ಯದಲ್ಲಿ ಮನಸ್ತಾಪಗಳು, ವಿದೇಶ ಪ್ರಯಾಣ ಇದ್ದರೆ ಅಲ್ಲಿ ತೊಡಕುಗಳು ಉಂಟಾಗ್ತಕ್ಕಂಥದ್ದು. ಮಾಂದಿ ಕಾರಣದಿಂದಾಗಿ ಗುರುವಾರ ಶುಕ್ರವಾರ ಸ್ವಲ್ಪ ತೊಡಕನ್ನು ಅನುಭವಿಸ್ತೀರಾ. ವ್ಯಾಪಾರಗಳು ಬಹಳ ಮುಖ್ಯವಾಗಿ, ಮತ್ತು ವಿದೇಶ ಪ್ರಯಾಣಕ್ಕೆ ಹೊರಟಿರ್ತಕ್ಕಂಥವ್ರು, ತಯಾರಿಯಲ್ಲಿರ್ತಕ್ಕಂಥವ್ರು, ವೀಸಾ ರದ್ದಾಯಿತೋ ಮತ್ತೊಂದು ಈ ರೀತಿಯ ಒಂದು ತೊಂದರೆಗಳು ಪೋಸ್ಟ್ಪೋನ್ ಆಗಿಬಿಡ್ತಕ್ಕಂಥದ್ದು ಅಂತೂ ಸಮಸ್ಯೆ ಇದೆ. ದಾಂಪತ್ಯದಲ್ಲೂ ಅಷ್ಟೇ ಮನಸ್ತಾಪ, ಭಿನ್ನಾಭಿಪ್ರಾಯಗಳು ಜಾಸ್ತಿ. ಸ್ನೇಹಿತರ ಜೊತೆಗೆ ನೋಡಿ, ಸಾಲ, ಸ್ನೇಹ ಇವೆಲ್ಲ ಸ್ವಲ್ಪ ತೊಂದರೆ ಉಂಟು ಮಾಡ್ತಕ್ಕಂಥದ್ದು. ಆರೋಗ್ಯದಲ್ಲೂ ಸ್ವಲ್ಪ ಬಾಧಕವಾಗ್ತಕ್ಕಂಥದ್ದು. ಹೃದ್ರೋಗಗಳು, ಹೃದಯ ಸಂಬಂಧಿ ತೊಂದರೆಗಳು ಉಂಟಾಗ್ತಕ್ಕಂಥ ಸಾಧ್ಯತೆ, ಇವುಗಳನ್ನೆಲ್ಲ ವಾರಾಂತ್ಯದಲ್ಲಿ ಗಮನಿಸ್ತೀರ. ಸ್ವಲ್ಪ ಹುಷಾರಾಗಿರಬೇಕು. ಚತುರ್ಥಾಧಿಪತಿ ವೀಕ್ ಆದರೆ ಸುಖನಾಶವಾಗುತ್ತೆ. ಯಾರು ಸುಖವನ್ನು ಏರ್ಪಾಡು ಮಾಡಬೇಕು ಅಂಥವನು ನಿಮ್ಮ ಈಗ ಜಾತಕದಲ್ಲಿ, ಮತ್ತು ನಿಮ್ಮ ರಾಶ್ಯಾಧಿಪತಿ ಈಗ ಆಲ್ರೆಡಿ ಅವನು ನೀಚ ಸ್ಥಾನದಲ್ಲಿದ್ದಾನೆ. ಹೀಗಾಗಿ ಆರೋಗ್ಯದ ಬಗ್ಗೆ ನಿಮ್ಮ ಸ್ನೇಹಿತರು, ಬಂಧುಗಳು, ಸುಖ ಸಂತೋಷಗಳ ಬಗ್ಗೆ ಎಚ್ಚರ ಬೇಕು. ಅತಿಯಾದ ನಿರೀಕ್ಷೆ ನಿಮ್ಮ ಪಾಲಿಗದು ಏನು ದುಃಖವೇ ಆಗುತ್ತೆ. ಎಚ್ಚರ ಇರಲಿ. ಪ್ರಾರ್ಥನೆಗೇನಪ್ಪ, ಈಶ್ವರ ಸನ್ನಿಧಾನಕ್ಕೆ ಗೋಧಿ ಸಮರ್ಪಣೆ ಮಾಡಿ ನೋಡಿ. ಇದು ನಿಮ್ಮ ಪಾಲಿಗೆ ಒಂದು ದೊಡ್ಡ ಬಲವನ್ನು ತಂದುಕೊಡುತ್ತೆ. ಇನ್ನು ಮಿಥುನ ರಾಶಿ ಗಮನಿಸೋಣ. ಮಿಥುನ ರಾಶಿಯವರಿಗೆ ವಾರದ ಆದಿಯಲ್ಲಿ ಚೆನ್ನಾಗಿದೆ. ನಿಮಗೂ ಕೂಡ ಆರೋಗ್ಯದಲ್ಲಿ ಚೇತರಿಕೆ, ಹಣ ಸಹಕಾರ, ಸ್ತ್ರೀಯರಿಗೆ ಹೆಚ್ಚಿನ ಬಲ ಬರ್ತಕ್ಕಂಥದ್ದು, ಗಟ್ಟಿತನ ಬರ್ತಕ್ಕಂಥದ್ದು, ಮಾತು ಮೃದುವಾಗಿರ್ತಕ್ಕಂಥದ್ದು, ಹಣಕಾಸಿನ ವಹಿವಾಟು ಚೆನ್ನಾಗಿ ನಡೀತಕ್ಕಂಥದ್ದು, ಇವುಗಳೆಲ್ಲ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲೂ ಅಷ್ಟೇ ತುಂಬ ಚೆನ್ನಾಗಿದೆ. ಅನುಕೂಲ, ಹಿರಿಯರಿಂದ ಸಹಕಾರ ಇದೆಲ್ಲ ಚೆನ್ನಾಗಿದೆ. ವಸ್ತು ನಷ್ಟತೆ, ಸ್ವಲ್ಪ ಸಂಗಾತಿಯಲ್ಲಿ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು, ಮನಸ್ಸಿಗೇನೋ ಒಂದು ವೇದನೆ, ನೋವು, ಈ ರೀತಿಯ ಒಂದು ಸಾಧ್ಯತೆ ಇದೆ ನಿಮಗೆ. ಅದು ಬುಧವಾರ ಹೆಚ್ಚು ಕಾಡುತ್ತೆ. ಆ ರೀತಿಯಲ್ಲಿದೆ. ಇನ್ನು ಮಿಥುನ ರಾಶಿಯವರಿಗೆ ವಾರಾಂತ್ಯದಲ್ಲಿ ಹೇಗಿದೆ ಅಂದರೆ, ತೃತೀಯಾಧಿಪತಿ ಅವನು ವಿಕ್ರಮ ಸ್ಥಾನದ ಅಧಿಪತಿ ತುಂಬ ಬಲಹೀನನಾಗ್ತಾ ಇದ್ದಾನೆ. ಹೀಗಾಗಿ ಆರೋಗ್ಯದಲ್ಲಿ ಏರುಪೇರು, ಸಾಲ ಶತ್ರುಗಳ ಬಾಧೆ ಉಂಟಾಗ್ತಕ್ಕಂಥದ್ದು, ಮತ್ತು ಬಹಳ ಮುಖ್ಯವಾಗಿ ಭಯ, ಆತಂಕ, ಈ ಜೀವನದಲ್ಲಿ ಅತಂತ್ರ ಸ್ಥಿತಿ ನಿರ್ಮಾಣ ಆಯ್ತೇನೋ ಅಂತಕ್ಕಂಥ ಒಂದು ಇದು ಉಂಟಾಗುತ್ತೆ. ಬುದ್ಧಿ ಮಂದವಾಗುತ್ತೆ. ಭಯ, ವೃತ್ತಿಯಲ್ಲಿ ಸ್ವಲ್ಪ ಮಟ್ಟಿಗಿನ ಸ್ವಲ್ಪ ಆತಂಕದ ವಾತಾವರಣ. ಗುರುವಿನ ಬಲ ಬಂದ್ಬಿಡುತ್ತೆ. ಹೀಗಾಗಿ 18ರಿಂದ ನಿಮಗೊಂದು ಬೇರೆ ದಾರಿ ಸಿಗುತ್ತೆ. ಸ್ವಲ್ಪ ಮಟ್ಟಿಗೆ ನೀವು ಕದಡಿ ಹೋಗ್ತೀರ. ರವಿ ಅವನು ದಿನಕರ ರುಧಿರವು ಪ್ರವೇಶ ಕಾಲೇ ಅಂತ ಇದೆಯಲ್ಲ, ಹೀಗಾಗಿ ಈ ಸೂರ್ಯ ಪ್ರವೇಶ ಆಗ್ತಿದ್ದ ಹಾಗೇನೋ ಸ್ವಲ್ಪ ಕದಡಿ ಬಿಡ್ತಾನೆ, ಸ್ವಲ್ಪ ಭಯ ಉಂಟು ಮಾಡ್ತಾನೆ. ಅದು ಶುಕ್ರವಾರ ನಿಮಗೆ ಹುಷಾರಾಗಿರಿ. ಪ್ರಾರ್ಥನೆಗೆ ನೀವು ಕೂಡ ಈಶ್ವರ ಸನ್ನಿಧಾನಕ್ಕೆ ಸ್ವಲ್ಪ ಬೆಲ್ಲ ಸಮರ್ಪಣೆ ಮಾಡಿದ್ರೆ ಸ್ವಲ್ಪ ಸಿಹಿಯನ್ನು ಕಾಣಬಹುದು ನೀವು. ಇದು 3 ರಾಶಿಗಳ ಫಲಾಫಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.